Hello, Jai Hind. Namaskara ellarigu. Today we'll solve most important 50 questions asked in previous Agniveer examination 2024 and 2025. ನೋಡ್ರಿ ಇದು ಏನಿದೆ ಟೋಟಲ್ 50 questions. Question number 1 ರಿಂದ question number 50 previously asked in Agniveer examination. All the questions we will solve in today's class. ಈಗ ಫಸ್ಟ್ ಕ್ವೆಶನ್ ನಂಬರ್ 1 ರಿಂದ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಟು ಅವರ್ ಫಸ್ಟ್ ಕ್ವೆಶನ್. ಓಕೆ, ಸೊ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಈಗ ಟೈಮಿಂಗ್ ಜಾಸ್ತಿ ಇಲ್ಲ, ಅದಕ್ಕಾಗಿ ಟೈಮ್ ವೇಸ್ಟ್ ಬೇಡ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ನೀವು ಪಾಸ್ ಬೇಕಾದ್ ಮಾಡ್ರಿ ಅಂಡ್ ಕ್ವೆಶನ್ ಸಾಲ್ವ್ ಮಾಡ್ರಿ. ಓಕೆ, ಲೆಟ್ಸ್ ಸಿ ಏನಿದೆ ಕ್ವೆಶನ್ ನೋಡ್ರಿ. ಇನ್ 80 ಲೀಟರ್ ಮಿಕ್ಸ್ಚರ್ ಇಫ್ 20% ವಾಟರ್, ಹೌ ಮಚ್ ಮಿಲ್ಕ್ ಇಸ್ ದೇರ್? ಏನಿದೆ, ಈ 80 ಲೀಟರ್ ಮಿಶ್ರಣದಲ್ಲಿ 20% ಏನಿದೆ, ನೀರಿದೆ. ಸೊ ಹಾಲಿನ ಪ್ರಮಾಣ ಎಷ್ಟಿದೆ, ಅದರಲ್ಲಿ ಎಷ್ಟಿದೆ, ಹಾಲು ಎಷ್ಟಿದೆ? 20% ನೀರ ಅಂದ್ರೆ ಮಿಲ್ಕ್ ಎಷ್ಟ್ರಿ? ಹೌ ಮಚ್ ಮಿಲ್ಕ್ ಇಸ್ ದಿಯರ್ ಮೈ ಡಿಯರ್ ಫ್ರೆಂಡ್ಸ್? 80. 20% ನೀರಿದೆ ಅಂದ್ರೆ 80% ನಮ್ದು ಏನ್ರಿ, ಇದು ಮಿಲ್ಕ್ ಆಗತ್ತೆ. ಓಕೆ, ಸೊ ಈ 80% ಫೈಂಡ್ ಮಾಡಬೇಕು ಔಟ್ ಆಫ್ 80 ಲೀಟರ್. 80 ಲೀಟರ್ದ ಈ 80 ಲೀಟರ್ದ ಏನ್ ಮಾಡಬೇಕು? 80% ಫೈಂಡ್ ಮಾಡಬೇಕು. ಪರ್ಸೆಂಟೇಜ್ ಅಂದ್ರೆ ಏನ್ರಿ? ಡಿವೈಡ್ ಬೈ 100. ಪರ್ಸೆಂಟೇಜ್ ಅಂದ್ರೆ ಏನ್ ಮಾಡಬೇಕು? ಡಿವೈಡೆಡ್ ಬೈ 100 ಮಾಡಬೇಕು. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, 0 0 0 0 ಕ್ಯಾನ್ಸಲ್, 8 8 ದ 64 ಲೀಟರ್. ನಮ್ದು ಆನ್ಸರ್ ಇಸ್ ಆಪ್ಷನ್ ನಂಬರ್ ಎ. ದಿಸ್ ಇಸ್ ಅವರ್ ಆನ್ಸರ್. ಸೇಮ್ ಕ್ವಶನ್ ಬಾಯ್ಸ್ ಮತ್ತು ಗರ್ಲ್ಸ್ ದಲ್ಲಿ ಕೇಳಬಹುದು, ಮೇಲ್ಸ್ ಮತ್ತು ಫಿಮೇಲ್ಸ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್, ವಿಚ್ ನಂಬರ್ ಇಸ್ ಡಿವಿಸಿಬಲ್ ಬೈ 10? ಯಾವ ಸಂಖ್ಯೆ 10 ರಿಂದ ಭಾಗ ಆಗುತ್ತದೆ? ಲಾಸ್ಟ್ ಗೆ ಏನಿರಬೇಕು? 0 ಇರಬೇಕು. ಆಪ್ಷನ್ ನಂಬರ್ ಬಿ. ಈ ರೇಷಿಯೋಗೆ ಸಿಂಪ್ಲಿಫೈ ಮಾಡಬೇಕು. ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ರೇಷಿಯೋ 1824. ಹೇಳ್ರಿ ಎಲ್ಲರೂ, ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡೋಣ? 6. 6 ಮೂರಲೆ 6 4ಲೆ 3/4 ಎಲ್ಲಿದೆ? ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್ ಫಾರ್. ಮುಂದಿನ ಕ್ವೆಶ್ಚನ್, ಯಾವ ಸಂಖ್ಯೆಯನ್ನು 2 ಪಟ್ಟು ಮಾಡಿ 5 ಸೇರಿದರೆ 25 ಬರುತ್ತದೆ? ಆಪ್ಷನ್ ಬೇಕಾದ ತಗೋರಿ. ವಿಚ್ ನಂಬರ್ ವೆನ್ ಡಬಲ್ ಅಂಡ್ ಇನ್ಕ್ರೀಸ್ ಬೈ 5 ಇಸ್ ಈಕ್ವಲ್ ಟು 25? ನೋಡ್ರಿ, 10 ಸಂಖ್ಯೆ ಆಪ್ಷನ್ ನಂಬರ್ ಏನ್ ನೋಡ್ರಿ, 10 ಸಂಖ್ಯೆಗೆ ಡಬಲ್ ಮಾಡ್ರು. 10 ಸಂಖ್ಯೆ ಡಬಲ್ ಮಾಡ್ರಿ. 10 ಸಂಖ್ಯೆ ಡಬಲ್ ಎಷ್ಟಾಗುತ್ತೆ? 20. ಇದರಲ್ಲಿ ಏನ್ ಮಾಡ್ಬೇಕು? 5 ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. 10ಗೆ ಡಬಲ್ ಮಾಡಿರಿ 20, ಇದರಲ್ಲಿ 5 ಪ್ಲಸ್ ಮಾಡ್ರಿ 20 ಪ್ಲಸ್ 5 ಎಷ್ಟು ಬರುತ್ತೆ? 25. ಸೊ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವೆಶ್ಚನ್. ಆಪ್ಷನ್ ನೋಡಿ ಮಾಡಿ. ಸರ್ ಬೇಡ, ಆಪ್ಷನ್ ಡೋಂಟ್ ವಾಂಟ್ ಆಪ್ಷನ್ಸ್, ಇದು ಆಪ್ಷನ್ ಮೆಥಡ್ ಬೇಡ ಅಂದ್ರೆ ಏನ್ ಮಾಡಬೇಕು? ಮೆಥಡ್ ನಂಬರ್ 2, ಅದು ಎಕ್ಸ್ ಮೆಥಡ್. ವಿ ಹ್ಯಾವ್ ಟು ಯೂಸ್ ಎಕ್ಸ್ ಮೆಥಡ್. ಯಾವ ಸಂಖ್ಯೆ ಗೊತ್ತಿಲ್ಲ, ಎಕ್ಸ್ ಏನ್ ಮಾಡಬೇಕು? 2 ಪಟ್ಟು ಅಂದ್ರೆ ಇಂಟು 2. ಆಮೇಲೆ ಏನ್ ಮಾಡಬೇಕು? 5 ಸೇರಿದರೆ 5 ಪ್ಲಸ್ ಮಾಡಬೇಕು ಇಸ್ ಈಕ್ವಲ್ ಟು ಎಷ್ಟ್ರಿ? 25. ಎಷ್ಟು ಬರುತ್ತೆ? 25. ಈ ಇಕ್ವೇಶನ್ಗೆ ಸಾಲ್ವ್ ಮಾಡ್ರಿ. 5ಗೆ ಈ ಕಡೆ ತಗೋರಿ. 25 ಮೈನಸ್ 5 20. ಆ ಕಡೆ ಏನಿದೆ? ಎಕ್ಸ್ ಇಂಟು 2 2x. ಸೊ 2ರಿಂದ ಡಿವೈಡ್ ಮಾಡ್ರಿ. 2 1ಲೆ 2 ಎಕ್ಸ್ ಇಸ್ ಈಕ್ವಲ್ ಟು 10. ಮೆಥಡ್ 1 ಅಂಡ್ ಮೆಥಡ್ ನಂಬರ್ 2 ಇಬ್ಬರು ನಿಂಬು. ಮುಂದಿನ ಕ್ವಶನ್, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ 3, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಇದು ಎಲ್ಜಿಬ್ರಾ ಕ್ವಶನ್ ಆಸ್ಟ್ ಇನ್ ಯಾವ ಎಕ್ಸಾಮ್? 2024 ಅಗ್ನಿವೀರ್ ಎಕ್ಸಾಮ್ ದಲ್ಲಿ ಕೇಳ. ನೋಡ್ರಿ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸರ್ ಎಷ್ಟಿದೆ? 3. ಏನ್ ಹೇಳ್ಬೇಕು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟು? ಇದು ಹೇಳ್ಬೇಕು. ಸಿಂಪಲ್ ಶಾರ್ಟ್ ಟ್ರಿಕ್ ಹೇಳ್ತೇನೆ ನಾನು. ಈ ಸಂಖ್ಯೆಗೆ ಸ್ಕ್ವೇರ್ ಮಾಡ್ರಿ. ಸ್ಕ್ವೇರ್ ದಿಸ್ ನಂಬರ್. ಈ ಸಂಖ್ಯೆಗೆ ಸ್ಕ್ವೇರ್ ಮಾಡ್ರಿ. ಮತ್ತು ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಏನು ಸೈನ್ ಇದೆ? ಪ್ಲಸ್. ನೀವು -2 ಮಾಡಬೇಕು. ಇಲ್ಲಿ ಪ್ಲಸ್ ಸೈನ್ ಇದೆ ಅಂದ್ರೆ ನೀವು -2 ಮಾಡಬೇಕು. ಅರ್ಥ ಮಾಡ್ರಿ. ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಎಕ್ಸಾಂಪಲ್. 3 ಸ್ಕ್ವೇರ್ ಮಾಡ್ರಿ. ಎಷ್ಟು? 9 -2 9 -2 ಅಂದ್ರೆ ಎಷ್ಟು? 7. ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್. ಈಗ ನಿಮ್ದು ಕ್ವೆಶ್ಚನ್ ಸರ್ ಮೈನಸ್ ಪ್ಲಸ್ ಯಾವಾಗ ಮಾಡಬೇಕು? ಓಕೆ, ನಮ್ದು ಆನ್ಸರ್ ಏನಿದೆ ಈಗ? 7. ಸಪೋಸ್ ಕ್ವೆಶ್ಚನ್ ನೋಡ್ರಿ, ಇಂತಹ ಕ್ವೆಶ್ಚನ್ ಇನ್ನೊಂದು ನೋಡ್ರಿ. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 5 ಇದೆ. ಇಸ್ ಈಕ್ವಲ್ ಟು ಎಷ್ಟು? 5 ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಹೇಳಬೇಕು ಎಷ್ಟು? ಈ 5ಗೆ ಸ್ಕ್ವೇರ್ ಮಾಡ್ರಿ. 5 ಸಂಖ್ಯೆಗೆ ಸ್ಕ್ವೇರ್ ಮಾಡ್ರಿ. ಆಮೇಲೆ ಏನ್ ಮಾಡ್ಬೇಕು? 5ಗೆ ಸ್ಕ್ವೇರ್ ಮಾಡಬೇಕು.
ಆಮೇಲೆ -2 ಮಾಡ್ರಿ. 5 ಸ್ಕ್ವೇರ್ ಮೈ ಡಿಯರ್ ಫ್ರೆಂಡ್ಸ್ 25. 25ರಿಂದ 2 ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ? 23. ಈಗ ನಿಮ್ದು ಕ್ವಶನ್ ಸರ್ ಬೇರೆ ಕ್ವಶನ್ ಕೇಳ ನೋಡ್ರಿ. ಈ ಕ್ವಶನ್ ಮತ್ತು ಈ ಕ್ವಶನ್ ದಲ್ಲಿ ಡಿಫರೆನ್ಸ್. x minus 1 by x is equal to 3. ಕ್ವಶನ್ ಇದೆ x square plus 1 by x square ಎಷ್ಟು? ನೀವು ಹೇಳ್ರಿ, ಈ ಕ್ವಶನ್ ಮತ್ತು ಈ ಕ್ವಶನ್ ದಲ್ಲಿ ಚೇಂಜ್ ಏನಿದೆ? ಏನಿಲ್ಲ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಏನಿದೆ? ಮೈನಸ್. ಈಗ ಅರ್ಥ ಮಾಡ್ರಿ, ಈ ಸಂಖ್ಯೆಗೆ ಮೈ ಡಿಯರ್ ಫ್ರೆಂಡ್ ಈ ಸಂಖ್ಯೆಯನ್ನು ಕೊಟ್ಟಾರನ, ಆ ಸಂಖ್ಯೆಗೆ ಸ್ಕ್ವೇರ್ ಮಾಡಬೇಕು. ಈ ಸಂಖ್ಯೆಗೆ ಮೊದಲ ನೀವು ಸ್ಕ್ವೇರ್ ಮಾಡಬೇಕು. ಓಕೆ, ಇಲ್ಲಿ ಮೈನಸ್ ಸೈನ್ ಕೊಟ್ಟಾರ ಅಂದ್ರೆ ಮೈನಸ್ ಉಲ್ಟಾ ಏನ್ ಮಾಡ್ರಿ? ಮೈನಸ್ ಉಲ್ಟಾ ಏನಿದೆ? ಪ್ಲಸ್. ಎಷ್ಟು? 2 ಪ್ಲಸ್ 2. ಪ್ಲಸ್ ಕೊಟ್ಟಾರಂದ್ರೆ -2, ಮೈನಸ್ ಕೊಟ್ಟಿದ ನಂತರ ಪ್ಲಸ್. 3 ಸ್ಕ್ವೇರ್ 9, ಅದರಲ್ಲಿ +2 ಮಾಡ್ರಿ, ಎಷ್ಟು? 11. ಎಲ್ಲ ಕ್ವಶನ್ಸ್ ಹೇಳಿ ನಿಮ್ಗೂ. ಓಕೆ, ಸೊ ಇದು ಆಲ್ಜಿಬ್ರಾ ಕ್ವಶನ್ಸ್. ನಿಮ್ದು ಎಕ್ಸಾಮ್ದಲ್ಲಿ ಶಾರ್ಟ್ ಟ್ರಿಕ್ ಯೂಸ್. ಈಗ ಇದು ನಮ್ದು ನೆಕ್ಸ್ಟ್ ಬ್ಯಾಚಸ್. ಓಕೆ, ಐ ಹ್ಯಾವ್ ಪುಟ್ 11th June 2026 ರಿಂದ ಟ್ರೇಡ್ಮನ್ ಎಕ್ಸಾಮ್ಗೆ ಸ್ಪೆಷಲ್ ಬ್ಯಾಚ್ ನಮ್ದ್ರಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ರೈಲ್ವೆ ಅಂಡ್ SSC CGL ಸ್ಟೂಡೆಂಟ್ಸ್ ಸಲುವಾಗಿ ಬೇರೆ ಕ್ಲಾಸ್ ಇದೆ. GD ಸ್ಟೂಡೆಂಟ್ಸ್ ಆಲ್ಸೋ ದೇರ್ ಇಸ್ ಎ ಬ್ಯಾಚ್. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಮ್ದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಯಾವುದೇ ನಂಬರ್? ಫಸ್ಟ್ ನಂಬರ್ ನಮ್ದು ಆಫೀಸ್ ನಂಬರ್ ಇದೆ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಬೆಳಗಾವಿ ಶನಿವಾರ ಕೋರ್ಟ್ ಕಚೇರಿ ರೋಡ್ದಲ್ಲಿ ನಮ್ದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಆ್ಯಂಡ್ ನಮ್ದು ರಿಸಲ್ಟ್ ನಿಮ್ಗೂ ಗೊತ್ತಿರಬಹುದು. ಲಾಸ್ಟ್ ಇಯರ್ 250ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಬಹಳ ಸೆಲೆಕ್ಷನ್ಸ್ ಆಗ್ಯಾರ. SSC GD ಅಗ್ನಿವೀರ್. ಇಲ್ಲಿ ಆರ್ಮಿ ಟಿದ ರಿಸಲ್ಟ್ ಹಾಕಿಲ್ಲ, ಅದರಲ್ಲಿ 25ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗ್ಯಾರ. ಓಕೆ, ಆ್ಯಂಡ್ ರೀಸೆಂಟ್ಲಿ ಆಲ್ಸೋ ಏರ್ಫೋರ್ಸ್ ಸ್ಟೂಡೆಂಟ್ಸ್, ಅದು ನಮ್ದು ರಿಸಲ್ಟ್ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? 6ನೇ ಪ್ರಶ್ನೆ. ಒಂದು ವಸ್ತುವನ್ನು 1200ಗೆ 20% ಲಾಭಗಳಲ್ಲಿ ಮಾರಿದರೆ ಅವನ ಖರೀದಿ ಬೆಲೆ ಎಷ್ಟಿದೆ? CP ಫೈಂಡ್ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್. ಕಾಸ್ಟ್ ಪ್ರೈಸ್ ಫೈಂಡ್ ಮಾಡಬೇಕು. CPSP, ಕೊಂಡ ಬೆಲೆ, ಮಾರಾಟ ಬೆಲೆ. ಕೊಂಡ ಬೆಲೆ ಎಷ್ಟು ಗೊತ್ತಿಲ್ಲ, 100 ತಗೋರಿ. 20% ಏನಾಗಿದೆ? ಲಾಭ. ಅಂದ್ರೆ ಈ ಬೆಲೆ 20% ಪ್ಲಸ್ ಮಾಡ್ರಿ, 20% ಪ್ರಾಫಿಟ್. 100 rupeesಗೆ ಎಷ್ಟು ಸೆಲ್ ಮಾಡಬೇಕು? 120ಗೆ ಸೆಲ್ ಮಾಡಬೇಕು. ಕರೆಕ್ಟ್? ಎಸ್ ಸರ್. ಈ ಇಬ್ಬರದ ಬೇಕಾದ ರೇಷಿಯೋ ತಗೋತೀರಿ ಅಂದ್ರೆ ರೇಷಿಯೋ ಬೇಡ. ರೇಷಿಯೋ ಯಾಕೆ? ಒಂದು ವಸ್ತುವನ್ನು 1200ಗೆ ಏನ್ರಿ ಮಾರಿದರೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ ಕೊಟ್ಟಾರ ಅವರು. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾರ? ಸೆಲ್ಲಿಂಗ್ ಪ್ರೈಸ್ 1200. ಮುಂದೆ ಎಷ್ಟು ಬಂದಿದೆ? 120. ಈ 120 ಅಂದ್ರೆ 1200. ನಮ್ದು ಕ್ವಶನ್ ಏನ್ರಿ? 100 ಎಷ್ಟು? 1 0 ಎಕ್ಸ್ಟ್ರಾ ಆಗಿದೆ ನೋಡ್ರಿ. ಇಂಟು 10, ಇಲ್ಲೇ ಇಂಟು 10 ಮಾಡ್ರಿ. 10 ಇಂಟು ದಿಸ್. ನಮ್ದು ಇದು ಮೆಥಡ್. ಮೆಥಡ್ ನಂಬರ್ 2 ಅದು ನೋಡ್ರಿ. ಮೆಥಡ್ 2 ಏನಿದೆ? ಯಾವುದೇ ಪ್ರಶ್ನೆಯಲ್ಲಿ ಏನ್ರಿ CP ಕೇಳ್ತಾರ, ವಾಟ್ ಕಾಸ್ಟ್ ಪ್ರೈಸ್. ಯಾವುದೇ ಪ್ರಶ್ನೆಯಲ್ಲಿ CP ಕೇಳ್ತಾರ, CP ಇಸ್ ಆಸ್ಟ್, ಕೊಂಡ ಬೆಲೆ. ಸೊ ಏನ್ ಮಾಡ್ರಿ? 1200 ಬರೀರಿ. CP ಇಸ್ ಆಸ್ಟ್ ಅಂದ್ರೆ 100 ಮೇಲ್ ಬರೀರಿ. 100ಗೆ ಮೇಲ್ ಬರೀರಿ. ಆಮೇಲೆ ಏನ್ ಮಾಡಬೇಕು? ಎಷ್ಟು ಲಾಭ ಆಗಿದೆ ನೋಡಬೇಕು. 20% ಲಾಭ ಅಂದ್ರೆ 100ದಲ್ಲಿ 20 ಪ್ಲಸ್ ಮಾಡಬೇಕು. 100ದಲ್ಲಿ 20 ಪ್ಲಸ್ ಮಾಡ್ರಿ, 120. ಸಿಂಪ್ಲಿಫೈ ಮಾಡ್ರಿ. ಓಕೆ, ನಷ್ಟ ಕೊಟ್ಟಾರ ಅಂದ್ರೆ ಮೈನಸ್ ಮಾಡಬೇಕು, ಲಾಭ ಕೊಟ್ಟಾರ ಅಂದ್ರೆ ಪ್ಲಸ್. 120 1s 120. 100 into this 1000. ನಮ್ದು ಆನ್ಸರ್ ಆಪ್ಷನ್ ನಂಬರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೀವು ಬೇಕಾದ ಪಾಸ್ ಮಾಡ್ರಿ. ಎಲ್ಲಾ ಕ್ವಶನ್ಸ್ಗೆ ಅಲ್ಲಿ ಪಾಸ್ ಬಟನ್ ಇದೆ, ಪಾಸ್ ಮಾಡ್ರಿ, ನೀವು ಸಾಲ್ವ್ ಮಾಡ್ರಿ, ಆಮೇಲೆ ನನ್ನ ಜೊತೆ ಮಾಡ್ರಿ. ಓಕೆ, ನಂದು ಸೊಲ್ಯೂಷನ್ ಆಮೇಲೆ ಚೆಕ್ ಮಾಡ್ರಿ. ಏನಿದೆ? ಒಂದು ಆಯತದ ವಿಸ್ತೀರ್ಣ 96, ಉದ್ದ 12. ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಈ ಆಯತದ ಏರಿಯಾ ಕೊಟ್ಟಾರ 96, ಆಮೇಲೆ ಉದ್ದ 12. ಸೊ ಇದು ಎಷ್ಟು? 12 ಎಷ್ಟಲೇ? 12 ಇಂಟು ಯಾವ ಸಂಖ್ಯೆ? 96. 12 8s ನೋಡ್ರಿ. 12 ಮಗ್ಗಿ ಗೊತ್ತಿರಬೇಕು. 12 8ಲಿ ಲೆಂತ್ ಇಂಟು ಬ್ರೆಡ್ ಏರಿಯಾ ಇರುತ್ತೆ. 12 8ಲಿ 96. ಆನ್ಸರ್ ಫಾರ್ ಮುಂದಿನ ಕ್ವಶನ್. ಈ ಸಂಖ್ಯೆಯ HCF ಹೇಳಬೇಕು. 30 45 75. 30 45 ಮತ್ತು 75 ನೋಡ್ರಿ. 5 ಬೇಡ, 15 15 ಮಾಡ್ತೀನಿ ನಾನು. 15 2ಲೆ, 15 3ಲೆ, 15. ಏನು ಕಾಮನ್ ಇಲ್ಲ. ನಮ್ದು ಆನ್ಸರ್ ಎಷ್ಟು? 15 ಆನ್ಸರ್. ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್? ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಯಾವಿದೆ? ಈ ಸಂಖ್ಯೆ ಇಲ್ಲ. ಇದು ನಮ್ದು ಆನ್ಸರ್. ಇದು ಸ್ಮಾಲೆಸ್ಟ್. ಬಿಗ್ಗೆಸ್ಟ್ ಕೇಳಾರಂದ್ರೆ ಇದು ಬಿಗ್ಗೆಸ್ಟ್, ಮತ್ತು ಇದು ಏನ್ರಿ? ಸ್ಮಾಲೆಸ್ಟ್.
ನೆಕ್ಸ್ಟ್ 6 people can complete 12 days. How many days one person complete the same? ಯಾವುದೇ ಕ್ವಶನ್ ನೀವು MDH PWD ಯಾವುದೇ ಟೆಕ್ನಿಕ್ ಯೂಸ್ ಮಾಡತ್ರಿ ಮಾಡ್ರಿ. 6 ಜನರು ಒಂದು ಕೆಲಸನ್ನು 12 ದಿನದಲ್ಲಿ ಓಕೆ ಕಂಪ್ಲೀಟ್ ಮಾಡ್ತಾರೆ ಅವರು. ಒಬ್ಬ ವ್ಯಕ್ತಿಗೆ ಅದೇ ಕೆಲಸ ಒಂದು ಎಷ್ಟು ದಿನ ಬೇಕು ಎಕ್ಸ್ ನಮಗೆ ಗೊತ್ತಿದೆ. ಹಿಂಗೆ ಹೋಗ್ರಿ 6 into 1 into 12 ಡಿವೈಡೆಡ್ ಬೈ ಉಳಿದ ಸಂಖ್ಯೆ 1. ಸೊ 12 ಆರ್ಲೆ 72. ನಮ್ದು ಆನ್ಸರ್ 72. ಮುಂದಿನ ಕ್ವೆಶ್ಚನ್, ವಾಟ್ ಈಸ್ ದ ಅವರೇಜ್ ಆಫ್ ದಿಸ್? ಈ ಎಲ್ಲಾ ಸಂಖ್ಯೆ ಸರಾಸರಿ ಏನಿದೆ? ಕಮಾನ್, ಎಲ್ಲಾ ಸಂಖ್ಯೆ ಸೇಮ್ ಕೊಟ್ಟಾರ. ಏ ನಮ್ದು ಏಜ್ ರೇಷಿಯೋ ಆಫ್ ಎ ಅಂಡ್ ಬಿ 1/4. ಬಿ ಏಜ್ 20. ಎ ಮತ್ತು ಬಿ ಎಷ್ಟು ಕೊಟ್ಟಾರ? 1:4. ಬಿ ಏಜ್ 20. 4 ಅಂದ್ರೆ 20. 1 ಅಂದ್ರೆ ಎಷ್ಟು? 4 5 ಇಲ್ಲೇ ಇಂಟು 5 ಮಾಡ್ರಿ. 1 5 ಎಷ್ಟು? 5 years. ಆನ್ಸರ್. ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 4002 years at 5%? ಒಂದು ಕ್ವಶನ್ ನಿಮಗೂ ಆಸ್ ಅ ಹೋಮ್ ವರ್ಕ್ ಕೊಡ್ತೇನೆ ನಾನು, ನೀವು ಕಮೆಂಟ್ ಮಾಡಬೇಕು. PTR/100 ಫಾರ್ಮುಲಾದಲ್ಲಿ ಹಾಕ್ರಿ. ಈ 13ನೇ ಕ್ವಶನ್ ಸ್ವಲ್ಪ ಕ್ವಶನ್ಸ್ ನಿಮಗೂ ಹೋಮ್ ವರ್ಕ್ ಕೊಡ್ತೀನಿ, ಈಸಿ ಫಾರ್ಮುಲಾದಲ್ಲಿ ಹಾಕಬೇಕು. ಮತ್ತೆ 4/5 ಮೈನಸ್ 2/5 ಆಮೇಲೆ ಪ್ಲಸ್ 1/5. ಓಕೆ ಏನ್ರಿ? ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಈ ಎಲ್ಲಾ ಸಂಖ್ಯೆ ಏನಿದೆ ಸೇಮ್ ಇದೆ. 1 4ದಲ್ಲಿ 2 ಮೈನಸ್ ಮಾಡಿ. 4 minus 2 2. 2 plus 1 ಎಷ್ಟು? 3 ಆಗುತ್ತೆ. 3/5 ಆಪ್ಷನ್ ನಂಬರ್ 1500 20% ಏನು? ಈ ಸಂಖ್ಯೆಯ 20% 0 0 0 0 152 ಆನ್ಸರ್ ಆಪ್ಷನ್ ನಂಬರ್ ಎ ಮತ್ತು ಬಿ ಯ ಅನುಪಾತ ಕೊಟ್ಟಾರ ನೋಡ್ರಿ. ಕ್ವಶನ್ ಓದ್ರಿ ಸರಿಯಾಗಿ, ಪಾಸ್ ಮಾಡ್ರಿ, ಸಾಲ್ವ್ ಮಾಡ್ರಿ ಅಂಡ್ ಫಾಸ್ಟ್ ಮಾಡ್ರಿ ಎಲ್ಲರೂ. ಓಕೆ, ವಾಟ್ ಈಸ್ ಬಿಸ್ ರೇಷಿಯೋ? ನೋಡ್ರಿ ಮೈ ಡಿಯರ್ ಫ್ರೆಂಡ್, ಎ ಮತ್ತು ಬಿ 3:4 ಇದೆ ಮತ್ತು 6 ವರ್ಷ ನಂತರ ಎಷ್ಟಾಗುತ್ತೆ? 4:5 ಆಗುತ್ತೆ. ಸೊ ಏನ್ರಿ? 6 ವರ್ಷಗಳ ನಂತರ. ಸೊ ಇಲ್ಲಿಂದ ಇಲ್ಲೇ 1 ಪ್ಲಸ್ ಆಗಿದೆ, ಇವ್ರದ್ದು ಏಜ್ 1 ಪ್ಲಸ್ ಆಗಿದೆ. ಸೊ ಗ್ಯಾಪ್ ಎಷ್ಟಿದೆ? 6 ವರ್ಷ. ಈ 1 ವರ್ಷ ಅಂದ್ರೆ 6, ಈ 1 ಅನುಪಾತ ಅಂದ್ರೆ 6 ವರ್ಷ. ಬಿ ಯ ಏಜ್ ಎಷ್ಟು? 4 ಅಂದ್ರೆ 4 6 24. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 4 6 24. 24 ಯಾವ ಆಪ್ಷನ್? ಇದರಲ್ಲಿ ಎಲ್ಲ ಸಂಖ್ಯೆ ನೋಡ್ರಿ. x into 1/5 equal to 8. ಏನ್ ಬೇಕು? ಏನಿಲ್ಲ, ಡಿವೈಡ್ ಆ ಕಡೆ ಶಿಫ್ಟ್ ಮಾಡ್ರಿ. ಏನಾಗುತ್ತೆ? 8 ಮಲ್ಟಿಪ್ಲೈ ಮಾಡಬೇಕು. 8 5 ಎಷ್ಟು? 40. ಪರ್ ಎ ಇಸ್ ದ ಡಿವೈಡ್ ಅಂದ್ರೆ ಇಂಟು ಅಂದ್ರೆ ಡಿವೈಡ್, ಪ್ಲಸ್ ಅಂದ್ರೆ ಮೈನಸ್, ಮೈನಸ್ ಅಂದ್ರೆ ಪ್ಲಸ್ ಮಾಡಬೇಕು. ಯಾವಾಗೂ ಇದು ಇಸ್ ಈಕ್ವಲ್ ಟು ವರ್ಡ್ ಇದೆ. ಪ್ಲಸ್ ಚಿಹ್ನೆ ಇದೆ ಅಂದ್ರೆ ಮೈನಸ್ ಮಾಡಬೇಕು, ಮೈನಸ್ ಕೊಟ್ಟಾರಂದ್ರೆ ಪ್ಲಸ್ ಮಾಡಬೇಕು, ಇಂಟು ಕೊಟ್ಟಾರಂದ್ರೆ ಡಿವೈಡ್ ಮಾಡಬೇಕು, ಡಿವೈಡ್ ಇದೆ ಅಂದ್ರೆ ಇಂಟು ಮಾಡಬೇಕು. ಬಟ್ ನೋಡ್ರಿ, x/3 x/6 ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಈಗೇನಿದೆ, ಈಗೇನು ಮಾಡಬೇಕು ಸರ್? ಕ್ರಾಸ್ ಮಾಡಿ. 6 into x 6x, 3 into x ಆಗಿದೆ 3x, 6x minus 3x ಈ x, 6 minus 3 3. ಆಮೇಲೆ ಈ ಇಬ್ಬರು ಸಂಖ್ಯೆಗೆನ ಇಂಟು ಮಾಡ್ರಿ. ನೀವು ಕ್ರಾಸ್ ಮಲ್ಟಿಪ್ಲೈ ಇಂಟು ಮಾಡಬೇಕು ಎಲ್ಲ ಕಡೆ. 6 3 8. ಈಗ ಡಿವೈಡ್ ಮಾಡ್ರಿ. 3 1 3. ಈಗ ಹೇಳಿ ನಿಮಗೂ ಏನ್ರಿ, ಈ ಸಂಖ್ಯೆ ಎಲ್ಲಿ ಹೋಗುತ್ತೆ? ಮಲ್ಟಿಪ್ಲೈ. ಈ ಸಂಖ್ಯೆಗೆ ಈ ಕಡೆ ತಗೋರಿ. 4 6 24 ಆಗುತ್ತೆ. 4 6 20. ಆಪ್ಷನ್ ನಂಬರ್ ಸಿ ಇಸ್ ದ average of 30 number is 12. Average of first 15 number 15. What is the average of last 15? 30 ಸಂಖ್ಯೆಯ ಸರಾಸರಿ 13 ಎಷ್ಟಿದೆ? 30 ಸಂಖ್ಯೆಯ ಸರಾಸರಿ 12. 30 ಸಂಖ್ಯೆಯ ಸರಾಸರಿ 12. ಯಾವುದೇ ಪ್ರಶ್ನೆಯಲ್ಲಿ ಸರಾಸರಿ ಕೊಟ್ಟಾರೆ ಮಾಡಬೇಕು. whenever this average is given, my dear friends, you have to multiply the numbers. 15 ಎಷ್ಟಾಗುತ್ತೆ? ಇದು 12 3s. ಆಮೇಲೆ 15 ಸಂಖ್ಯೆಯ ಸರಾಸರಿ 15. 15 ಸಂಖ್ಯೆ, ಈ 30 ಸಂಖ್ಯೆಯಲ್ಲಿ 15 ಮೊದಲು ಫಸ್ಟ್ 15. ಈ 15 ಸಂಖ್ಯೆಯ ಸರಾಸರಿ ಇದು ಎಷ್ಟಿದೆ? 15 ಇದೆ.
15 ಇಂಟು 15 ಎಷ್ಟು 220. ಈ 30 ಸಂಖ್ಯೆಯಿಂದ ಈ 15 ಸಂಖ್ಯೆಗೆ ಕಡಿಮೆ ಮಾಡ್ರಿ, ಮೈನಸ್ ಮಾಡ್ರಿ. 5 3 ಆಮೇಲೆ 1 ಕ್ವಶನ್ ಏನ್ರಿ, ಈ ಕ್ವಶನ್ ಏನಿದೆ, ಈ ಉಳಿದ ಸಂಖ್ಯೆಯ ಸರಾಸರಿ ಹೇಳಬೇಕು. ರಿಮೈನಿಂಗ್ 15 ನಂಬರ್ಸ್ ಸರಾಸರಿ ಏನಿದೆ, ಈ ಸಂಖ್ಯೆಯನ್ನು 15ರಿಂದ ಡಿವೈಡ್ ಮಾಡ್ರಿ. ಯಾಕಂದ್ರೆ ಸರಾಸರಿ ಇಸ್ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಈ ಮೊತ್ತ ಎಷ್ಟಿದೆ 135. ಈ 135ಗೆ ಎಷ್ಟು ಕೊಟ್ಟಾರ ಸಂಖ್ಯೆ 15 ಸಂಖ್ಯೆ, 15ರಿಂದ ಡಿವೈಡ್ ಮಾಡ್ರಿ. 15 ಒಂದೇ 15 9. ನಮ್ದು ಆನ್ಸರ್. ನಿಮಗೂ ಎಲ್ಲರಿಗೆ ಅರ್ಥ ಆಗುತ್ತೆ ಅಂದ್ರೆ ಎಸ್. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಆಮೇಲೆ ಕಮೆಂಟ್ ಮತ್ತು ಲೈಕ್. ಎಲ್ಲರೂ ನಿಮಗೂ ಚಲೋದಾಗಿ ಅರ್ಥ ಆಗಿದೆ ಅಂದ್ರೆ ಲೈಕ್ ಮಾಡ್ರಿ. ಆಗಿಲ್ಲ, ಇದು ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಬಟ್ ಎಸ್, ಇಫ್ ಯು ಆರ್ ಎಂಜಾಯಿಂಗ್, ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಅಲ್ಲಿ ಲೈಕ್ ಬಟನ್ ಇದೆ, ಕಮೆಂಟ್ ಆಪ್ಷನ್ ಇದೆ, ಅಲ್ಲಿ ನೀವು ನಿಮ್ದು ಹೇಳಬೇಕು. ನೀವು ಯಾವ್ಯಾವ ಊರಿಂದ ನಿಮ್ದು ನೇಮ್ ಮತ್ತು ಊರಿಂದ ಹೆಸರು ಹೇಳ್ರಿ, ಅಂದ್ರೆ ನನಗೆ ಅರ್ಥ ಆಗುತ್ತೆ ನೀವು ಕರ್ನಾಟಕದಲ್ಲಿ ಫ್ರಮ್ ವೇರ್ ಮೈ ಆಡಿಯನ್ಸ್ ಆರ್ ವಾಚಿಂಗ್. ಓಕೆ, ನೀವು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮೈಸೂರು ಆ ಕಮೆಂಟ್ ಬಾಕ್ಸ್ದಲ್ಲಿ ಅಲ್ಲಿಂದ ಮೆನ್ಷನ್ ಮಾಡಬೇಕು ಎಲ್ಲರೂ. ಓಕೆ, ಎಲ್ಲರಿಗೆ ರಿಪ್ಲೈ 100% ಮಾಡ್ತೀನಿ ನಾನು. ಸೊ ಅಲ್ಲಿ ಕಮೆಂಟ್ ಬಾಕ್ಸ್ದಲ್ಲಿ ಇದು ಮಾಡ್ರಿ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲೇಬೇಕು. ಓಕೆ, ಮತ್ತು ನನಗೆ ಏನು ರೊಕ್ಕ ಸಿಗಂಗಿಲ್ಲ ಸರ್ ಸಬ್ಸ್ಕ್ರೈಬ್ ಕೊಟ್ಟನಂದ್ರೆ ಇಲ್ಲ. ಸಬ್ಸ್ಕ್ರೈಬ್ ಕೊಟ್ಟಂದ್ರೆ ನೀವು ಕಂಟಿನ್ಯೂಸ್ಲಿ ನನ್ನ ಜೊತೆ ಇರ್ತೀರಿ, ಅದಕ್ಕಾಗಿ. ಈ ಪಂಚಭುಜದಲ್ಲಿ ಎಷ್ಟು ಕರ್ಣ ಇದೆ? ಹೌ ಮೆನಿ ಡಯಾಗೋನಲ್ಸ್ ಆರ್ ದೇರ್ ಇನ್ ಪೆಂಟಾಗೋನ್? ನೋಡ್ರಿ, ಇದು ಡಯಾಗೋನ್, ಇದು ಪೆಂಟಾಗೋನ್ ಇದೆ, 5 ಸೈಡ್ಸ್. ಎಷ್ಟು ಕರ್ಣ? ಕರ್ಣದ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. D is equal to n into n minus 3 upon 2. ನಿಮ್ದು ಕ್ವಶನ್ ಸರ್ ಎನ್ ಅಂದ್ರೆ ಏನ್ರಿ? ಎನ್ ಅಂದ್ರೆ ನಂಬರ್ ಆಫ್ ಸೈಡ್ಸ್. ಎನ್ ಅಂದ್ರೆ ನಂಬರ್ ಆಫ್ ಸೈಡ್ಸ್, ನಂಬರ್ ಆಫ್ ಸೈಡ್ಸ್. ಈಗ ಎಲ್ಲರಿಗೆ ಗೊತ್ತಿದೆ ಪಂಚಭುಜದಲ್ಲಿ 5 ಸೈಡ್ಸ್ ಹಾಕ್ರಿ. 5 minus 3 divided by 2. ಸೊ ಸಿಂಪ್ಲಿಫೈ ಮಾಡ್ರಿ. 5 minus 3 2. ಆಮೇಲೆ ಇಲ್ಲಿ 2 ಇದೆ, 2ರಿಂದ 2 ಹೋಗಿದೆ, ನಮ್ದು ಆನ್ಸರ್ 5. ಈಗ ನಿಮ್ದು ಕ್ವಶನ್ ಸರ್ 5 ಇದೆ, 5ಗೆ ಟಿಕ್ ಮಾಡೋಣ, 6 ಇದೆ ಅಂದ್ರೆ 6 ಇಲ್ಲ. ಬರೀ ಈ ಆಕೃತಿಯಲ್ಲಿ ಸೇಮ್ ಇರುತ್ತೆ. ಸಪೋಸ್ ಕೊಟ್ಟರ್ 4 ಸೈಡ್ಸ್ ಆರ್ ದೇರ್ ಅಂದ್ರೆ ಚತುರ್ಭುಜ. ಈ ಪಂಚಭುಜದಲ್ಲಿ 5, ಚತುರ್ಭುಜದಲ್ಲಿ ಓಕೆ, ಕರ್ಣ ಅಂದ್ರೆ ಏನ್ರಿ? ನೋಡ್ರಿ, ಇದು ಚತುರ್ಭುಜ. ಈ ಚತುರ್ಭುಜದಲ್ಲಿ ಬೇರೆ ಆಗುತ್ತೆ. ಚತುರ್ಭುಜದಲ್ಲಿ 4 ಇಲ್ಲ, ಬರೀ 2. 1 2 ಓನ್ಲಿ 2. ಷಟ್ಭುಜದಲ್ಲಿ ಹೆಕ್ಸಾಗಾನ್ 6 ಇಲ್ಲ, ಅಲ್ಲಿ 9 ಬರುತ್ತೆ. ಚೆಕ್ ಮಾಡ್ರಿ, ಈ ಫಾರ್ಮುಲಾದಲ್ಲಿ ಷಟ್ಭುಜ ಕೊಟ್ಟಾರ, ಹೆಕ್ಸಾಗಾನ್ ಕೊಟ್ಟಾರ ಅಂದ್ರೆ ಎಷ್ಟು ಸೈಡ್ಸ್? 6. ಇಲ್ಲಿ 6 ಹಾಕ್ರಿ. 6 minus 3 ಡಿವೈಡ್ ಬೈ 2 ಮಾಡ್ರಿ. ಚೆಕ್ ಮಾಡ್ರಿ ಎಷ್ಟು ಬರುತ್ತೆ, ಅಲ್ಲಿ ಬೇರೆ ಬರುತ್ತೆ. ಪೆಂಟಾಗಾನ್ದಲ್ಲಿ ಸೇಮ್ ಟು ಸೇಮ್. ಓಕೆ, ರಿಮೆಂಬರ್. ಮುಂದಿನ ಕ್ವಶನ್, sin 30 ಟ್ರಿಗ್ನೋಮೆಟ್ರಿ ಬಹಳ ಇಂಪಾರ್ಟೆಂಟ್. ವ್ಯಾಲ್ಯೂಸ್ ಡೈರೆಕ್ಟ್. ನೋಡ್ರಿ, ಇದು ವರ್ಷ 2024 2025 ಕೇಳಿದ ಒಂದು ಕ್ವಶನ್. sin 30 ಡಿಗ್ರಿ ಸರ್ ಇದು ಎಷ್ಟಿದೆ? sin 30 ಡಿಗ್ರಿ ಅಂದ್ರೆ ಎಲ್ಲ ಚಾರ್ಟ್ ಬೈ ಹಾರ್ಟ್ ಮಾಡಬೇಕು ಎಲ್ಲರೂ. ರಿಮೆಂಬರ್ ದಿಸ್ ಚಾರ್ಟ್. sin 0 ಅಂದ್ರೆ 0, sin 30 ಡಿಗ್ರಿ. sin 0 ಡಿಗ್ರಿ ಅಂದ್ರೆ 0, sin 30 30 ಡಿಗ್ರಿ. 30 ಡಿಗ್ರಿ ಅಂದ್ರೆ 1/2. sin 45 ಡಿಗ್ರಿ ಅಂದ್ರೆ 1/√2. ಆಮೇಲೆ sin 60 ಡಿಗ್ರಿ ಅಂದ್ರೆ √3/2. ಆಮೇಲೆ sin 90 ಡಿಗ್ರಿ ಅಂದ್ರೆ 1. cos ಥೀಟಾ ಕೇಳಂದ್ರೆ ಬರೀ 1 ಲೈನ್ ಬೈ ಹಾರ್ಟ್ ಮಾಡಿ ಹೋಗ್ರಿ. cos ಥೀಟಾ ಇಸ್ ಆಸ್ಕ್ಡ್ ಮೈ ಡಿಯರ್ ಫ್ರೆಂಡ್ಸ್. cos ಥೀಟಾ ಎಷ್ಟಿದೆ? cos ಥೀಟಾ ಉಲ್ಟಾ ಮಾಡ್ರಿ, ಆ ಕಡೆಯಿಂದ ಈ ಕಡೆ ನೋಡ್ರಿ. 1 ಇದೆ, ಫಸ್ಟ್ 1 ಬರೀರಿ. ಆಮೇಲೆ ಏನಿದೆ? √3/2. ಆಮೇಲೆ 1/√2. ಆಫ್ಟರ್ ದ್ಯಾಟ್ ಈ ಕಡೆ ರಿವರ್ಸ್ ಬರಬೇಕು. ಆಮೇಲೆ 1/2. ಆಮೇಲೆ ಸಪೋಸ್ tan ಥೀಟಾ ಕೇಳ್ಯಾರ ಅಂದ್ರೆ ಏನ್ ಮಾಡ್ರಿ? sin ಥೀಟಾ ಬೈ cos ಥೀಟಾ ಮಾಡಿ. ವ್ಯಾಲ್ಯೂಸ್ ಎಲ್ಲರಿಗೆ ಗೊತ್ತಿರಬೇಕು. ಫಸ್ಟ್ 4 ಪ್ರೈಮ್ ನಂಬರ್ಸ್, ಮೊದಲ 4 ಅವಿಭಾಜ್ಯ ಸಂಖ್ಯೆಯ ಸರಾಸರಿ ಏನಿದೆ? ಮೊದಲ 4 ಅವಿಭಾಜ್ಯ ಸಂಖ್ಯೆಯ ಸರಾಸರಿ 2 3 5 7. ಇದು 4 ಸಂಖ್ಯೆ ಸರಾಸರಿ ಹೇಳಬೇಕು. ಎವರೇಜ್. ಎವರೇಜ್ ಅಂದ್ರೆ ಎಲ್ಲಾ ಸಂಖ್ಯೆ ಪ್ಲಸ್ ಮಾಡ್ರಿ, ಡಿವೈಡೆಡ್ ಬೈ 4. ಎಲ್ಲಾ ಸಂಖ್ಯೆಗೆ ಪ್ಲಸ್ ಮಾಡ್ರಿ, ಡಿವೈಡೆಡ್ ಬೈ 4 ಎಷ್ಟು ಬರುತ್ತೆ ಹೇಳ್ರಿ ಫಾಸ್ಟ್. 2 + 3 5 5 5 10 17. 17/4 ಎಷ್ಟಾಗುತ್ತೆ? 4 4 16 ಪಾಯಿಂಟ್ ಎಷ್ಟು? 4 2 8 4.2. ಆಪ್ಷನ್ ಎಸ್. ಸಾಲ್ವ್ ಮಾಡ್ರಿ ಎಲ್ಲರೂ ಫಾಸ್ಟ್ ಫಾಸ್ಟ್.
ಆಮೇಲೆ ಮುಂದಿನ ಕ್ವಶನ್, ವಾಟ್ ಇಸ್ ದ ಎವರೇಜ್ ಆಫ್ ದ ನಂಬರ್ಸ್? ಈ ಎಲ್ಲ ಸಂಖ್ಯೆ ಸರಾಸರಿ ಏನಿದೆ 20, 40, 60, 80, 100. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಏನು ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲ ಸಂಖ್ಯೆಯಲ್ಲಿ ಗ್ಯಾಪ್ ಏನಿದೆ? ಸೇಮ್ ಇದೆ, ಸಮಾನ ಇದೆ. ಗ್ಯಾಪ್ ಸೇಮ್ ಇದೆ ಅಂದ್ರೆ ಮಿಡಲ್ ನಂಬರ್ ಯಾವಿದೆ? ಮಿಡಲ್ ನಂಬರ್ 60. ಮಿಡಲ್ ನಂಬರ್ 60. ಗ್ಯಾಪ್ ಸೇಮ್ ಅಂದ್ರೆ ಸೆಂಟರ್ ನಂಬರ್ ನಮ್ದು ಸರಾಸರಿ. ಆ ರೀತಿ ಪ್ಲಸ್ ಮಾಡೋದ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ನಮ್ದು 60. ಸಪೋಸ್ ಕ್ವಶನ್ ಕೊಟ್ಟಾರ 24, 30, 36. ಈ ಸಂಖ್ಯೆ ಸರಾಸರಿ ಗ್ಯಾಪ್ ಇದೆ 6, 6 ಅಂದ್ರೆ ಸರಾಸರಿ ಎಷ್ಟು? 30. ಸೊ ಗ್ಯಾಪ್ ಸೇಮ್ ಅಂದ್ರೆ ಮಿಡಲ್ ನಂಬರ್. ಸೈಡ್ ಆಫ್ ಅ ಸ್ಕ್ವೇರ್ ಇಸ್ 15 ಸೆಂಟಿಮೀಟರ್. ನೋಡ್ರಿ, ವರ್ಗದ ಒಂದು ಬಾಹು 15 ಇದೆ. ವಾಟ್ ಇಸ್ ದ ಏರಿಯಾ? ಇದು 15 ಅಂದ್ರೆ ಇದು 15. ಸರಾಸ್ ಏರಿಯಾ ಫಾರ್ಮುಲಾ, ವಿಸ್ತೀರ್ಣ ಫಾರ್ಮುಲಾ ಎ ಸ್ಕ್ವೇರ್ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಸೈಡ್ ಇಂಟು ಸೈಡ್ 15 ಸ್ಕ್ವೇರ್ ಮಾಡ್ರಿ, ಎಷ್ಟು? 100. ಏರಿಯಾ ಎ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಸುತ್ತಳತೆ ಪಿ ಇಸ್ ಈಕ್ವಲ್ ಟು 4a, ಪೆರಿಮೀಟರ್ ಪಿ ಇಸ್ ಈಕ್ವಲ್ ಟು 4a, ಡಯಾಗ್ನಲ್ ಡಿ ಇಸ್ ಈಕ್ವಲ್ ಟು √2 ಇಂಟು ಎ. ಈ ಎಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು. ನೆಕ್ಸ್ಟ್ 25ನೇ ಪ್ರಶ್ನೆ, ಫಾಸ್ಟ್. ವೃತ್ತದ ಅರ್ಧ ವ್ಯಾಸ ಅಂದ್ರೆ ತ್ರಿಜ್ಯೆ. ವೃತ್ತದ ಅರ್ಧ ವ್ಯಾಸ ಅಂದ್ರೆ ತ್ರಿಜ್ಯೆ. ಓಕೆ, 14 ಸೆಂಟಿಮೀಟರ್. ಆ ವಿಸ್ತೀರ್ಣ ಎಷ್ಟಿದೆ? ಏರಿಯಾ. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಈ ಚಾಪ್ಟರ್ ದಲ್ಲಿ ಏರಿಯಾ ಫಾರ್ಮುಲಾ ಏನಿದೆ? ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ 22/7. ಈ ತ್ರಿಜ್ಯೆ ಎಷ್ಟು ಕೊಟ್ಟಾರ? 14. ಈ 14 ಎರಡು ಸಲ ಬರೀರಿ. ಸ್ಕ್ವೇರ್ 7 1 7 2 ಎಲ್ಲ ಸಂಖ್ಯೆ ಇಂಟು ಮಾಡ್ರಿ. 14 2 28, ಇದು 22, ಎಷ್ಟಾಗುತ್ತೆ? ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ನಾನು ಏನು ಸಾಲ್ವ್ ಮಾಡಿಲ್ಲ, ಬರೀ ಲಾಸ್ಟ್ ಡಿಜಿಟ್ ಕೊನೆಯ ಸಂಖ್ಯೆ ನೋಡ್ರಿ. 2 8, 2 8 16, 6. ಲಾಸ್ಟ್ಗೆ 6 ಎಲ್ಲಿದೆ? ಆಪ್ಷನ್ ನಂಬರ್ ಸಿ ದಲ್ಲಿದೆ. ಬರೀ ಲಾಸ್ಟ್ ಕೊನೆಯ ಡಿಜಿಟ್ಗೆ ಇಂಟು ಮಾಡ್ರಿ. 8 2 16. ಇದರಲ್ಲಿ 6 ಇಲ್ಲ, ಇಲ್ಲೇ 6 ಇಲ್ಲ, ಇಲ್ಲೇ 6 ಇಲ್ಲ. ಓನ್ಲಿ ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್. ಈ ಪರಿಧಿ ಕೇಳ್ತಾರೆ ಒಂದೊಂದ್ಸಲ, ಸರ್ಕಂಫರೆನ್ಸ್ ಕೇಳ್ತಾರೆ. ಸರ್ಕಂಫರೆನ್ಸ್ ದ ಫಾರ್ಮುಲಾ ಏನ್ರಿ? 2πr. ಪರಿಧಿ ಎಷ್ಟಿದೆ? ಪರಿಧಿ ಅಂದ್ರೆ ಬೌಂಡ್ರಿ ಎಷ್ಟಿದೆ? 2πr. ವಿಸ್ತೀರ್ಣದ ಫಾರ್ಮುಲಾ ಪೈ ಆರ್ ಸ್ಕ್ವೇರ್. ಪರಿಧಿ ಫಾರ್ಮುಲಾ ಬಳಸ್ರ ಇದೇ ಕ್ವಶನ್ ಕೇಳ್ತಾರೆ, 2πr. ಸಿಂಪ್ಲಿಫೈ 6/0.2. 6/0. ಪಾಯಿಂಟ್ ಬೇಡ ನನಗೆ, ಇಲ್ಲಿ ಪಾಯಿಂಟ್ ಬೇಡ. ಮೇಲ್ಗಡೆ 0 ಹಾಕ್ರಿ, ಮೇಲ್ಗಡೆ 0 ಹಾಕ್ರಿ. 2 1 2. ಆನ್ಸರ್ ಸಪೋಸ್ ಮಲ್ಟಿಪ್ಲೈ ಕೇಳ್ಯಾರ. ಮಲ್ಟಿಪ್ಲೈ ಇಸ್ ಗಿವನ್ ಅಂದ್ರೆ 6 ಇಂಟು 0.2. ಏನು ಮಾಡಬೇಕು? ಹಾಕಿ 6 2 12. ಪಾಯಿಂಟ್ ಆದ ನಂತರ ಒಂದು ಸಂಖ್ಯೆ. ಸೊ ಮಲ್ಟಿ ಡಿವೈಡ್ ಅಂದ್ರೆ ಈ ರೀತಿ ಮಲ್ಟಿ. ಹೌ ಟು? ಆಪ್ಟ್ಯೂಸ್ ಆಂಗಲ್ ಏನಿದೆ? ಆಪ್ಟ್ಯೂಸ್ ಆಂಗಲ್ ಯಾವ ಇದರಲ್ಲಿ? ಆಪ್ಟ್ಯೂಸ್ ಅಂದ್ರೆ 90 ಡಿಗ್ರಿಗಿಂತ ಏನಿರಬೇಕು? ಜಾಸ್ತಿ ಇದೆ. ಅಕ್ಯೂಟ್ ಆಂಗಲ್ ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ. ಆಪ್ಟ್ಯೂಸ್ ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ. ಸೊ ಆಪ್ಟ್ಯೂಸ್ ಆಂಗಲ್ 90 ಡಿಗ್ರಿಗಿಂತ ಜಾಸ್ತಿ. ನೋಡ್ರಿ, ನಮ್ದು ಆಂಗಲ್ 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ. ಆಪ್ಟ್ಯೂಸ್ ಆಂಗಲ್ 2 hours 30 minutes. ಈ ರೇಷಿಯೋದಲ್ಲಿ 2 hours 30 minutesಗೆ 2 hours 30 minutes ಮಾಡಬೇಕು ರೇಷಿಯೋದಲ್ಲಿ. 2 ಗಂಟೆ ಅಂದ್ರೆ 60 ನಿಮಿಷ. ಇಲ್ಲೇ 30 ಇದೆ. 31 32. ಆನ್ಸರ್ 2 ಯಾಕೆ ಬಂದಿಲ್ಲ? 2 hours ಅಂದ್ರೆ ಕರೆಕ್ಟ್ ಆಗಿದೆ. ಅರೆ 2 hours ಅಂದ್ರೆ 120. 2 hours ಅಂದ್ರೆ 120. ಎಸ್ 2 hours ಅಂದ್ರೆ 120. 30 ನಿಮಿಷ ಅಂದ್ರೆ 30. 31 34. 31 34. 4:1. ವರ್ಡ್ ಮಾಸ್ ಯೂಸ್ ಮಾಡಬೇಕು ಇಲ್ಲಿ. 40 + 20 × 2 - 10/2. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ಡಿವೈಡ್ ಮಾಡ್ರಿ. ಇದು 2 1 2 5. ಓಕೆ ಸರ್. ಆಮೇಲೆ ಇಂಟು ಮಾಡ್ರಿ. ಬಾಡ್ ಮಾಸ್ ಅಂದ್ರೆ ಏನಿದೆ? ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಡಿವಿಷನ್ ಮಾಡಿರಿ, ಈಗ ಮಲ್ಟಿಪ್ಲೈ ಮಾಡ್ರಿ. 22 40. ಓಕೆ, -5. 40 40 80. 40 40 80. 80 - 5 70. ಆನ್ಸರ್ 4 ಸಂಖ್ಯೆ ಸರಾಸರಿ 15. ಮೊದಲ 3 ಸಂಖ್ಯೆ ಇದು. 3 ಸಂಖ್ಯೆ ಏನು ಕೊಟ್ಟಾರ? ಮೊತ್ತ 35. 4ನೇ ಸಂಖ್ಯೆ ಏನಿದೆ? ಮೈ ಡಿಯರ್ ಫ್ರೆಂಡ್ಸ್, 4 ಸಂಖ್ಯೆಯ ಸರಾಸರಿ 15 ಇದೆ. 4 ಸಂಖ್ಯೆಯ ಸರಾಸರಿ ಯಾವಾಗೂ ಇದು ಸರಾಸರಿ ವರ್ಡ್ ಕೊಟ್ಟಾರ. ವೆನೆವರ್ ಅವರೇಜ್ ಇಸ್ ವರ್ಡ್ ಇಸ್ ಗಿವನ್, ಏನ್ ಮಾಡಬೇಕು? ಇಂಟು ಮಾಡಬೇಕು.
ಮಾಡಬೇಕು ಇಂಟು 15 4 60. ಅದರಲ್ಲಿ ಮೊದಲ 3 ಸಂಖ್ಯೆಯ ಮೊತ್ತ ಕೊಟ್ಟಾರ, ಸರಾಸರಿ ಕೊಟ್ಟಿಲ್ಲ. ಇಂಟು ಮಾಡಬೇಡ, ವರ್ಡ್ ಏನಿದೆ ಮೊತ್ತ. ಈಗ ಮಲ್ಟಿಪ್ಲೈ ಮಾಡಬೇಡ, 3 ಇಂಟು 35 ಮಾಡಬೇಡ, ತಪ್ಪಾಗುತ್ತದೆ. ಮೊದಲ 3 ಸಂಖ್ಯೆ 35, ಈ 4 ಜನದ 60, ಮೊದಲ 3 ಸಂಖ್ಯೆ 35. ಡೈರೆಕ್ಟ್ ಮೈನಸ್ ಮಾಡ್ರಿ, ಡೈರೆಕ್ಟ್ ಮೈನಸ್ ಮಾಡ್ರಿ. 6 - 4 25 ನಮ್ದು ಆನ್ಸರ್. ಪ್ರಶ್ನೆಯಲ್ಲಿ ಸರಾಸರಿ ಕೊಟ್ಟಾರಂದ್ರೆ ಇಂಟು ಮಾಡಬೇಕು. ಆ ಕ್ವಶನ್ ನೀವು ಮಾಡಿರಿ. ಇದರಲ್ಲಿ ಡೈರೆಕ್ಟ್ ಮೊತ್ತ ಕೊಟ್ಟಾರ. ಈ 4 ಸಂಖ್ಯೆ ಮೊತ್ತ 60. ಯಾಕಂದ್ರೆ ಸಮ್ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಸಮ್ ಅಂದ್ರೆ ಏನ್ರಿ? ನಂಬರ್ ಇಂಟು ಎವರೇಜ್. ಸೊ 4 ಸಂಖ್ಯೆಯ 4 ಜನದ 60 kg ಇದೆ. ಅದರಲ್ಲಿ 3 ಜನ ಎಷ್ಟು? 35 kg. ಸೊ 60ರಿಂದ 35 ಮೈನಸ್ ಮಾಡ್ರಿ, 25 4ನೇ ಜನದ ವೇಟ್ ಇರಬಹುದು, ಏಜ್ ಇರಬಹುದು, ಯಾವುದೇ ಇರಬಹುದು. 25 ನಮ್ದು ಆನ್ಸರ್. ಸಿಂಪ್ಲಿಫಿಕೇಶನ್. 500 ಸಂಖ್ಯೆಯ 10% ಪ್ಲಸ್ 200 ಸಂಖ್ಯೆಯ 40%. You have to simplify this. Come on, 100 cancel, E2 cancel. E100 cancel, E0 cancel. 5 10s are 50, 2 4s are 8, 80. 50 plus 80, 130. And at 5% annual rate, after how many years will simple interest become 1/5 of the principal? ಇದು ಸಾಲ್ವ್ ಮಾಡ್ತೇನೆ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ರೇಟ್ ಕೊಟ್ಟಾರ 5%. ಆಫ್ಟರ್ ಹೌ ಮೆನಿ ಇಯರ್ಸ್ ಅಂದ್ರೆ ಎಷ್ಟು ಸಮಯ, ಎಷ್ಟು ವರ್ಷಗಳ ನಂತರ ಅಂದ್ರೆ ಟೈಮಿಂಗ್ ನನಗೆ ಗೊತ್ತಿಲ್ಲ. ಮತ್ತೇನ್ ಕೊಟ್ಟಾರ? ಆ ಸರಳ ಬಡ್ಡಿ ನೋಡ್ರಿ. ಮೊದಲೇನಿದೆ? ಸರಳ ಬಡ್ಡಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಮೂಲಧನದ ಅಂದ್ರೆ ಪ್ರಿನ್ಸಿಪಲ್. ಸಿಂಪಲ್ ಇಂಟ್ರೆಸ್ಟ್ ಆಮೇಲೆ ಪ್ರಿನ್ಸಿಪಲ್. ಇಲ್ಲಿ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ becomes 1/5 of the principal. Simple interest ಒಂದು ಯಾವಾಗೂ ಇಂತಹ ಕ್ವಶನ್ ಕೊಟ್ಟಾರ ಅಂದ್ರೆ ಮೊದಲೇನಿದೆ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಎಸ್. ಆಮೇಲೆ ಏನಿದೆ? ಪ್ರಿನ್ಸಿಪಲ್, ಮೂಲಧನ. ಇಲ್ಲೇ ಬರೀರಿ. ಇದು 1, ಇದು 5. ಮೇಲಿಂದ ಸಂಖ್ಯೆ ಮೊದಲ, ಕೆಳಗ ಸಂಖ್ಯೆ ಆಮೇಲೆ. ಆಮೇಲೆ ಫಾರ್ಮುಲಾ ಏನಿದೆ? ಫಾರ್ಮುಲಾ SI is equal to PTR/100. ಅದರಲ್ಲಿ ಹಾಕ್ರಿ. ಸಿಂಪಲ್ ಇಂಟ್ರೆಸ್ಟ್ ಇದೆ 1, ಇದರಲ್ಲಿ 1 ಹಾಕೋನು. ಪ್ರಿನ್ಸಿಪಲ್ ಇದೆ 5, ಇಲ್ಲಿ 5 ಹಾಕೋನು. ಟೈಮಿಂಗ್ ಎಷ್ಟು ಗೊತ್ತಿಲ್ಲ, ಎಕ್ಸ್ ಹಾಕ್ರಿ. ರೇಟ್ ಎಷ್ಟಿದೆ? 5, ಇದರಲ್ಲಿ 5 ಹಾಕ್ರಿ. ಡಿವೈಡೆಡ್ ಬೈ 100. 5 5ಲೇ 20, 5 5ಲೇ 25, 25 4ಲೇ 100. ಬೇಕಾದ ಹಿಂಗ್ ಮಾಡ್ರಿ. 5 1s are 5, 5 20s are 5 1s are 5, 5 4s. ಈ 4ಗೆ ಮೇಲ್ಗಡೆ ತಗೋ ಬರ್ರಿ. ಇಲ್ಲಿ 4 1ಲೇ x is equal to 4. ಆನ್ಸರ್. ಪಾಸ್ ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ. ಓಕೆ, ಎಲ್ಲಾ ಕ್ವಶನ್ಗಿಂತ ಮೊದಲ ನೀವು ಕಂಪಲ್ಸರಿ ಪಾಸ್ ಮಾಡಬೇಕು. ಆಮೇಲೆ ನಂದು ಸೊಲ್ಯೂಷನ್ ನೀವು ಸೆಲ್ಫ್ ಟ್ರೈ ಮಾಡ್ರಿ. ಹಂಗ್ ಮಾಡಿರಿ ಅಂದ್ರೆ ಅರ್ಥ ಆಗುತ್ತೆ. ವಾಟ್ ಈಸ್ ದ ಡೆಸಿಮಲ್ ಫಾರ್ಮ್? 18 is divided by 100. 18ಗೆ ಡಿವೈಡ್ ಮಾಡಿ. ಈ 18 ಬರೀರಿ. 1 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಹಚ್ಚಿ 0.1. ಆಪ್ಷನ್ ನಂಬರ್. ಸಪೋಸ್ ಕ್ವಶನ್ ಹಿಂಗಿದೆ, 18 divided by 10. 18 ಬರೀಬೇಕು. 0 ಇದೆ, 1 ಸಂಖ್ಯೆ ಬಿಟ್ಟ. ಸಪೋಸ್ ಕ್ವಶನ್ ಹಿಂಗೆ ಕೊಟ್ಟಾರ, 18 divided by 1000. ಈಗೇನ್ರಿ? ಬರೀರಿ. 1 2 3 3 1 2 3 ಸಂಖ್ಯೆ ಬಿಟ್ಟ ಇಲ್ಲಿ. ಹೋಪ್ ದಿಸ್ ಇಸ್ ಈಚ್ ಹ್ಯಾಂಡ್. What is the mark of a boy who scores 60% out of 500? 60% 60 divided by 100 to 5. 5ಲೇ ಎಷ್ಟು? 5 ಇದರಲ್ಲಿ ಸಿಂಪ್ಲಿಫೈ ಮಾಡಬೇಕು. ಏನಿದೆ ಕ್ವಶನ್? 36 divided by 4 into 36 divided by 4 3ಲೇ 12, 12 1ಲೇ 12. ಫ್ರಾಕ್ಷನ್ ಫಾರ್ಮ್ಯಾಟ್ 0.75. ಈಗ ನಾನು 75 ಕೆಳಗೆ ಏನು ಹಾಕಬೇಕು? 100 ಕೆಳಗ 100. 25 ಬಗ್ಗೆ ಗೊತ್ತಿದೆ, 25 ಟೇಬಲ್ ಯು ನೋ. ಎಸ್, 25 by 4. ಆಪ್ಷನ್ ನಂಬರ್. ಮುಂದಿನ ಕ್ವಶನ್. ಫಸ್ಟ್ ಇವನ್ ನ್ಯಾಚುರಲ್ ನಂಬರ್. ಮೊದಲ 5 ಸಮ ಸಂಖ್ಯೆ ಅಂದ್ರೆ
ಸಮ ಸಂಖ್ಯೆ ಸರಾಸರಿ 5 ಕೊಟ್ಟಾರ, ಏನ್ ಮಾಡ್ರಿ +1 ಮಾಡಿ ಸರ್. ಓಕೆ, ಸೊ ಯಾವುದೇ ಸಮ ಸಂಖ್ಯೆ ಕೇಳ 50 ಸಮ ಸಂಖ್ಯೆ, 50ದಲ್ಲಿ +1 51. ಫಸ್ಟ್ 100 ಈವನ್ ನಂಬರ್ಸ್, 100 + 1 101. ಬೆಸ ಸಂಖ್ಯೆ ಆಡ್ ನಂಬರ್ಸ್ ಅಲ್ಲಿ +1 ಮಾಡಬೇಡ, ಸೇಮ್ ಟು ಈವನ್ ನಂಬರ್ದಲ್ಲಿ +1 ಮಾಡಬೇಕು, ಈವನ್ ನಂಬರ್ದಲ್ಲಿ +1 ಮಾಡಬೇಕು. ಆಡ್ ನಂಬರ್ಸ್ 5 ಕೊಟ್ಟಾರಂದ್ರೆ ಸರ್ ಸೇಮ್ ಟು ಸೇಮ್, ಸರ್ ಸೇಮ್ ಇರುತ್ತೆ. ಆಡ್ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆ ಸೇಮ್ ಟು ಸೇಮ್, ಈವನ್ ನಂಬರ್ಸ್ ಸಮ ಸಂಖ್ಯೆ +1 ಮಾಡಬೇಕು. ಅರ್ಥ ಮಾಡ್ರಿ. ಹೌ ಮೆನಿ ವರ್ಟೈಸಸ್ ಆರ್ ದೇರ್ ಇನ್ ಅ ಟ್ರಯಾಂಗಲ್? ಬಹಳ ಸಲ ಕೇಳ್ಯಾರ ಇದು ಅಗ್ನಿವೀರದಲ್ಲಿ. 1 2 3 ವರ್ಟೈಸಸ್ ಎಷ್ಟಿದೆ? 1 2 3. ವರ್ಟೈಸಸ್ ಅಂದ್ರೆ ಕಾರ್ನರ್ಸ್. ಟೋಟಲ್ ಎಷ್ಟಿದೆ? 3. ಚತುರ್ಭುಜದಲ್ಲಿ ಎಷ್ಟು? ಈ ಆಕೃತಿಯಲ್ಲಿ ಎಷ್ಟು? 1 2 3 4. ಪೆಂಟಾಗಾನ್ದಲ್ಲಿ ಎಷ್ಟಿದೆ? ಪೆಂಟಾಗಾನ್ದಲ್ಲಿ 5 ಇದೆ ನೋಡ್ರಿ. 1 2 3 4 5 ಕಾರ್ನರ್ಸ್. ಇಂತಹ ಕ್ವಶನ್. Person complete task in 10 days. What percentage will be completed in 4 days? 10 ದಿನದಲ್ಲಿ ಎಲ್ಲ ಕೆಲಸ ಆಗಿದೆ ಅಂದ್ರೆ ನೀವು ಹೇಳಬೇಕು 4 ದಿನದಲ್ಲಿ ಎಷ್ಟು ಶೇಕಡಾ ಕೆಲಸ ಪೂರ್ಣ ಆಗುತ್ತದೆ. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, 10 ದಿನಗಳಲ್ಲಿ ಏನಾಗುತ್ತೆ? ಒಬ್ಬ ವ್ಯಕ್ತಿ ಕೆಲಸನು 10 ದಿನಗಳಲ್ಲಿ ಮುಗಿಸುತ್ತಾನೆ. 10 ದಿನದಲ್ಲಿ ಪೂರ್ತಿ ಕೆಲಸ ಮಾಡುತ್ತಾನೆ ಅಂದ್ರೆ 100% ಮಾಡ್ತಾರೆ ಅವರು, 100% ಕೆಲಸ ಮಾಡ್ತಾರೆ. ಸೊ ಬರೀ 4 ದಿನ, ಮೊದಲ 4 ದಿನದಲ್ಲಿ ಎಷ್ಟು? ಇನ್ 4 ಡೇಸ್ ಹೌ ಮಚ್? ಯೂನಿಟರಿ ಮೆಥಡ್. ಈ 0 ರಿಂದ ಈ 0 ಕ್ಯಾನ್ಸಲ್, ಕ್ರಾಸ್ ಮಲ್ಟಿಪ್ಲೈ. 4 ಹತ್ತಲೇ 4 × 10 30%, 40%. ಈಸಿ ಕ್ವಶನ್. ಹೌ ಮೆನಿ ಝೀರೋಸ್ ಆರ್ ದೇರ್ ಇನ್ ಸ್ಕ್ವೇರ್ ಆಫ್ 200? 200 ಸಂಖ್ಯೆಗೆ ವರ್ಗ ಮಾಡ್ರಿ, 200ಗೆ ಏನ್ ಮಾಡ್ರಿ? ಸ್ಕ್ವೇರ್. 2ದ ಸ್ಕ್ವೇರ್ 4. 2 0 ಇದೆ, ಸ್ಕ್ವೇರ್ದಲ್ಲಿ ಎಷ್ಟು 0 ಆಗುತ್ತೆ? 4 ಆಗುತ್ತೆ. ಡಬಲ್ ಮಾಡಬೇಕು. ಇಲ್ಲಿ 2 ಇದೆ, ಡಬಲ್ ಮಾಡ್ರಿ. 0 0 0 0. ಟೋಟಲ್ ಹೌ ಮೆನಿ ಝೀರೋಸ್? 1 2 3 4. 4. ಸಪೋಸ್ ಕ್ವಶನ್ ಹಿಂಗೆ ಕೇಳ್ಯಾರ, 20 ಸಂಖ್ಯೆಯ ಸ್ಕ್ವೇರ್ ಏನಿದೆ? 2 ಸ್ಕ್ವೇರ್ 4. 1 0ಗೆ ಡಬಲ್ ಮಾಡ್ರಿ, 400. ಸಪೋಸ್ ಕ್ವಶನ್ ಹಿಂಗೆ ಕೇಳ್ಯಾರ, 2000 ಸ್ಕ್ವೇರ್ ಏನಿದೆ? 2 ಸ್ಕ್ವೇರ್ 2 ಸ್ಕ್ವೇರ್ 4. 1 2 3 ಇದೆ, ಡಬಲ್ ಮಾಡ್ರಿ 6. 1 2 3 4 5 6. ಸ್ಕ್ವೇರ್ದಲ್ಲಿ ಡಬಲ್ ಮಾಡಬೇಕು, ಕ್ಯೂಬ್ದಲ್ಲಿ ಟ್ರಿಪಲ್ ಮಾಡಬೇಕು. ಸಪೋಸ್ ಕ್ವಶನ್ ಹಿಂಗಿದೆ, 200 ಸಂಖ್ಯೆಯ ಘನ ಎಷ್ಟು? ಘನ ಎಷ್ಟಿದೆ ಈ 200 ಸಂಖ್ಯೆಯ? ಸರ್ ಘನ ಎಷ್ಟಿದೆ? 2 ಸಂಖ್ಯೆಯ ಘನ 8 ಇದೆ. 2 0ಗೆ ಡಬಲ್ ಮಾಡ್ರಿ, ಟೋಟಲ್ 2 zeros ಆರ್ ದೇರ್. ಡಬಲ್ ಇಲ್ಲ, ಟ್ರಿಪಲ್ ಮಾಡಬೇಕು, 3 ಪಟ್ ಮಾಡ್ರಿ. 3 ಪಟ್ ಅಂದ್ರೆ 6 ಆಗುತ್ತದೆ. 2 3 ಪಟ್ 6. 1 2 3 4 5 6. ನಿಮ್ಗೆ ಗೊತ್ತಿದೆನಾ 10 ಸಂಖ್ಯೆಯ ಘನ ಎಷ್ಟು? 1000. ನೋಡ್ರಿ 3 ಆಗಿದೆ, ಇಂಟು 3 ಆಗಿದೆ, ಇಲ್ಲೇ ಇಂಟು 3 ಮಾಡ್ರಿ. ಓಕೆ, ಸೊ ಎಲ್ಲ ಒರಿಜಿನಲ್ ಕ್ವಶನ್ ಪೇಪರ್ಸ್ ಬೇಕಾ ಚೆಕ್ ಮಾಡ್ರಿ. ಯಾವುದೇ ಮಾಡೆಲ್ ಪೇಪರ್ದೆಲ್ಲ ಏನಿಲ್ಲ. ಬಟ್ ಎಸ್, ಇಂಥ ಈಗ ಮಾಡೆಲ್ ಪೇಪರ್ದಲ್ಲಿ ಈಸಿ ಕ್ವಶನ್ಸ್ ಕೊಡ. ಲಾಸ್ಟ್ ವಿಡಿಯೋಸ್ ಸಮ್ ಸ್ಟೂಡೆಂಟ್ ಟೋಲ್ಡ್ ಸ್ವಲ್ಪ ಈಸಿ ಕ್ವಶನ್ಸ್. ಸೊ 2024-25ದ ಐ ಹ್ಯಾವ್ ಟೇಕನ್ ದ ಈಸಿಯೆಸ್ಟ್ ಕ್ವಶನ್ಸ್. ಓಕೆ, ನೀವು ಕಮೆಂಟ್ ಮಾಡ್ರಿ, ಮತ್ತೆ ನಿಮಗೂ ಏನು ಬೇಕು ಕಮೆಂಟ್ ಬಾಕ್ಸಲ್ಲಿ. ನೆಕ್ಸ್ಟ್ ವಿಡಿಯೋ ಬೇಕಂದ್ರೆ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ನೀವು ಕಮೆಂಟ್ ಮಾಡಿರಿ ಅಂದರೆ ಮಾಡ್ತೇನೆ ನಾನು. ಜಾಸ್ತಿ ಸ್ಟೂಡೆಂಟ್ಸ್ ರೆಸ್ಪಾಂಡ್ ಮಾಡಿಲ್ಲ, ಅದಕ್ಕಾಗಿ ವಿಡಿಯೋ ಮಾಡಲಿಲ್ಲ. ಇಲ್ಲ ಅಂದರೆ 500 ಕ್ವಶನ್ಸ್ ಮಾಡೋದು ಪ್ಲಾನ್ ಇತ್ತು ನಂದು. ಓಕೆ, ನೀವು ಎಷ್ಟು ರೆಸ್ಪಾನ್ಸ್ ಚಲುವಾಗಿ ಕೊಡ್ತೀರಿ 100% ನಾನು ಮಾಡ್ತೀನಿ. ಯಾವ ಸಂಖ್ಯೆಯಿಂದ 5 ಕಡಿತ ಮಾಡಿದರೆ 35 ಬರುತ್ತೆ? ಆಪ್ಷನ್ ಇಂದ ನೋಡ್ರಿ. ವಾಟ್ ನಂಬರ್ ಗಿವ್ 35 when is 5 subtracted? ಯಾವ ಸಂಖ್ಯೆಯಿಂದ 5 ಮೈನಸ್ ಮಾಡಿದ ನಂತರ ಇಷ್ಟು ಬರುತ್ತೆ ಹೇಳ್ರಿ? ಯಾವ ಸಂಖ್ಯೆಯಲ್ಲಿ -5 ಮಾಡಿದ ನಂತರ 35 ಬರುತ್ತೆ? ಆಪ್ಷನ್ ಬಿ. 40ರಿಂದ 5 ಮೈನಸ್ ಮಾಡ್ರಿ, 35 ಬರುತ್ತೆ. ಸಮ್ ಆಫ್ 3/4 and 1/2. 3/4 plus 1. ಮೈ ಡಿಯರ್ ಫ್ರೆಂಡ್ಸ್, ಏನು ಹೇಳಿ LCM ಏನೂ ಬೇಡ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 2 3 6, 4 1 4. 6 + 4 6 + 4 ಡಿವೈಡೆಡ್ ಬೈ ಈ ಎರಡು ಸಂಖ್ಯೆ ಇಂಟು ಮಾಡ್ರಿ. 4 2 10/8 ಇಲ್ಲ 35 ಮಾಡ್ರಿ. 2 5 2 5/4 ನಂಬರ್ 8. ಆಪ್ಷನ್ ನಂಬರ್ 8 ಸರ್. 65%.
ಕೆಳಗಡೆ ಯಾವ ಮಗ್ಗಿ 5 ಒಂದ್ಲೆ 5 13/20 ಆಪ್ಷನ್. ಮುಂದಿನ ಕ್ವೆಶ್ಚನ್ 8 ಸೈಡ್ಸ್. ಹಲೋ ಎಸ್ 8 ಸೈಡ್ಸ್ ಇದೆ. ಏನು ಸ್ಟಾಪ್ ಆಗಿದೆ ವಿಡಿಯೋ ಇಲ್ಲನಾ? 8 ಸೈಡ್ಸ್ ಇದೆ. ಆ ಆಕೃತಿಗೆ ಏನು ಹೇಳಬೇಕು? 3 ಸೈಡ್ಸ್ ಅಂದ್ರೆ ಟ್ರಯಾಂಗಲ್, 4 ಸೈಡ್ಸ್ ಅಂದ್ರೆ ಕ್ವಾಡ್ರಿಲ್ಯಾಟರಲ್, 5 ಸೈಡ್ಸ್ ಅಂದ್ರೆ ಪೆಂಟಾಗಾನ್, 6 ಸೈಡ್ಸ್ ಅಂದ್ರೆ ಹೆಕ್ಸಾಗಾನ್, 7 ಸೈಡ್ಸ್ ಅಂದ್ರೆ ಹೆಪ್ಟಾಗಾನ್, 8 ಸೈಡ್ಸ್ ಅಂದ್ರೆ ಆಕ್ಟಾಗಾನ್. ಆಕ್ಟಾಗಾನ್. ಓಕೆ, ಮುಂದಿನ ಕ್ವೆಶ್ಚನ್. ವಾಟ್ ಈಸ್ ದ ರೇಷಿಯೋ ಆಫ್ ಏಜಸ್ ಆಫ್ ಮದರ್ ಅಂಡ್ ಡಾಟರ್ ಇಫ್ ದೇರ್ ಏಜಸ್ ಆರ್ 40? 40 ಮತ್ತು 8ದ ಅನುಪಾತ ಎಷ್ಟು? 8 1 8 5 ರೇಷಿಯೋ. ಯಾವ ಸಂಖ್ಯೆಯನ್ನು 8ರಿಂದ ಗುಣಿಸಿದರೆ 96? ಆನ್ 8 ಇಂಟು ಯಾವ ಸಂಖ್ಯೆ? ಹೇಳ್ರಿ. ಇಂಟು ಅಂದ್ರೆ ಡಿವೈಡ್ ಮಾಡ್ರಿ. ಡೈರೆಕ್ಟ್ಲಿ ಇಲ್ಲಿಂದ ಇಲ್ಲೇ ಕಟ್ತಾವೆ ಮಾಡ್ರಿ. 8 1 8, 8 1 8, 8 2 ಆನ್ಸರ್. ನೆಕ್ಸ್ಟ್, ಒಂದು ಸಂಖ್ಯೆ 1/4 ಭಾಗ 8. ಒಂದು ಸಂಖ್ಯೆ 1/4. ಈ 1/4 ಎಷ್ಟಿದೆ? 8. ಡೈರೆಕ್ಟ್ ಶಾರ್ಟ್ ಟ್ರಿಕ್ ಹೇಳ್ತೇನೆ, ಎಕ್ಸ್ ಬೇಡ ಇನ್ ಬೇಡ. ಒಂದು ಸಂಖ್ಯೆಯ 1/4 ಅಂದ್ರೆ ಒಂದು ಸಂಖ್ಯೆ 8 ಇದೆ, ಆ ಸಂಖ್ಯೆ 4 ಅಂದ್ರೆ ಎಷ್ಟು? ಈ ಸಂಖ್ಯೆ 1/4 ಅಂದ್ರೆ 4ದಲ್ಲಿಂದ 1, 4ನೇ ಒಂದು ಭಾಗ ಅಂದ್ರೆ 4 ಟೋಟಲ್ ಇದೆ, ಅಲ್ಲಿಂದ 1 ಭಾಗ ಇದು 8 ಇದೆ. ಈ 4 ಅಂದ್ರೆ ಎಷ್ಟು? 1 ಅಂದ್ರೆ 8, 4 ಅಂದ್ರೆ ಎಷ್ಟು? 1 8 ಇಲ್ಲಿ ಇಂಟು 8 ಮಾಡ್ರಿ. 4 8 32. ಇದು ಬೇಡ, ಬೇಸಿಕ್ ಮೆಥಡ್ ಇಂದ ಹೋಗಬೇಕು ಅಂದ್ರೆ ಒಂದು ಸಂಖ್ಯೆ ಸರಿ ಎಷ್ಟಿದೆ? ಒಂದು ಸಂಖ್ಯೆ ಎಕ್ಸ್, ಮೆಥಡ್ ನಂಬರ್. ಇದು ಮೆಥಡ್ ನಂಬರ್ 2 ನಮ್ದು ಅಂದ್ರೆ ಶಾರ್ಟ್ ಟ್ರಿಕ್. ಮೆಥಡ್ 1, ಒಂದು ಸಂಖ್ಯೆ ಎಕ್ಸ್, ಈ ಸಂಖ್ಯೆಯ 4ನೇ ಒಂದು ಭಾಗ ಅಂದ್ರೆ 1/4 ಭಾಗ, ಇದು 8 ಇದೆ. ಆ ಎಕ್ಸ್ ಅಂದ್ರೆ ಏನಿಲ್ಲ, ಇಂಟು ಇದೆ. ಈ ಸಂಖ್ಯೆ ಕೆಳಗೆ ಸಂಖ್ಯೆ ಮೇಲ್ಗಡೆ ಹಾಕರಿ, ಇಂಟು ಆಗುತ್ತದೆ. ಮೈ ಡಿಯರ್ ಫ್ರೆಂಡ್ಸ್, ಕ್ವಶನ್ ಇಸ್ 8 ಇಂಟು 4 32. ಆಪ್ಷನ್ ನಂಬರ್ ಟೇಕ್ಸ್ ಏನಿದೆ? ರನ್ನರ್ ಟೇಕ್ಸ್ 30 seconds ಟು ಗೋ ಅಂಡ್ ರಿಟರ್ನ್ ಫ್ರಮ್ 60 ಮೀಟರ್ ಲಾಂಗ್ ಟ್ರ್ಯಾಕ್. ವಾಟ್ ಈಸ್ ಹಿಸ್? 30 ಸೆಕೆಂಡ್ಸ್ ಸಮಯ ಇದೆ ನೋಡ್ರಿ. 60 ಮೀಟರ್ ಟ್ರ್ಯಾಕ್ ನಲ್ಲಿ ಹೋಗಿ ಬರೋದಕ್ಕೆ ಟು ಗೋ ಅಂಡ್ ರಿಟರ್ನ್ ಎಷ್ಟು ಡಿಸ್ಟೆನ್ಸ್, ಎಷ್ಟು ಕವರ್ ಮಾಡ್ಯಾರ ಹೇಳ್ರಿ ಅವರು? 60 ಇಲ್ಲ, ಅರೆ 60 ಹೋಗಬೇಕು, 60 ಬರಬೇಕು. 60 ಮೀಟರ್ ಹೋಗಿ 60 ಮೀಟರ್ ಬರಬೇಕು. ಸೊ ಡಿಸ್ಟೆನ್ಸ್ ಎಷ್ಟಾಗಿದೆ ಟೋಟಲ್? 120. ಎಷ್ಟು ಸಮಯ ತಗೊಂಡಾರ ಅವರು? 30 ಸೆಕೆಂಡ್. ಟೈಮಿಂಗ್ 30 ಸೆಕೆಂಡ್. ಏನು ಹೇಳಬೇಕು? ಸ್ಪೀಡ್ ಹೇಳಬೇಕು. ವಾಟ್ ಈಸ್ ದ ಸ್ಪೀಡ್ ಮೈ ಡಿಯರ್ ಫ್ರೆಂಡ್ಸ್? ಸ್ಪೀಡ್ ದ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ. ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. 120 ಡಿವೈಡೆಡ್ ಬೈ ಟೈಮಿಂಗ್ ಎಷ್ಟಿದೆ? 31 34. ಆನ್ಸರ್ 4 ಮೀಟರ್ ಪರ್ ಸೆಕೆಂಡ್. 4 ಮೀಟರ್ ಪರ್ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಕೇಳಾರಂದ್ರೆ ಇಂಟು 18/5 ಮಾಡ್ರಿ. ಕಿಲೋಮೀಟರ್ದಲ್ಲಿ ಕೇಳಾರಂದ್ರೆ ಇಂಟು 18/5 ಮಾಡಬೇಕು. ಈ ಒಂದು ಚಾರ್ಟ್ ಬೈ ಹಾರ್ಟ್ ಮಾಡ್ರಿ. ಇನ್ನೊಂದ್ಸಲ ಕಿಲೋಮೀಟರ್ ಪ್ರತಿ ಗಂಟೆ ಮೀಟರ್ ಪರ್ ಸೆಕೆಂಡ್. ಸಪೋಸ್ ಮೀಟರ್ದಲ್ಲಿ ಉತ್ತರ ಇಲ್ಲ, ಕ್ವಶನ್ ಆನ್ಸರ್ ಇದೆ ಕಿಲೋಮೀಟರ್ದಲ್ಲಿ. ಸೊ ಇಂಟು 18/5 ಮಾಡಬೇಕು. ಮತ್ತು ಕಿಲೋಮೀಟರ್ ಇಂದ ಮೀಟರ್ಗೆ ಹೋಗಾತರಿ ಇಂಟು 5/18. ಯೂನಿಟ್ಸ್ ಗೊತ್ತಿರಬೇಕು ಎಲ್ಲರಿಗೂ. ಲೆಂತ್ ಆಫ್ ರೆಕ್ಟಾಂಗಲ್ ಇಸ್ 10 ಮೀಟರ್, ವಿಡ್ತ್ ಇಸ್ 5. ನೋಡ್ರಿ, ಈ ಉದ್ದ ಎಷ್ಟಿದೆ? 10 ಮತ್ತು ಇದು ಎಷ್ಟಿದೆ? 5. ಏನಿದೆ ಪ್ರಶ್ನೆ? ಆ ಸುತ್ತಳತೆ ಏನಿದೆ? ವಾಟ್ ಈಸ್ ದ ಪೆರಿಮೀಟರ್? ಇದು 10, ಇದು 5, ಇದು 10, ಇದು 5, 10 10 20, 5 5 10, 20 ಮತ್ತು 10 ಎಷ್ಟಾಗಿದೆ? 30. ಆಪ್ಷನ್ ನಂಬರ್. ಲಾಸ್ಟ್ ಕ್ವೆಶ್ಚನ್ ಆಫ್ ಟುಡೇ ಮೈ ಡಿಯರ್ ಫ್ರೆಂಡ್ಸ್. ಏನಿದೆ? ಚಕ್ರ ಬಡ್ಡಿ 1000 ಮೇಲೆ ವಾರ್ಷಿಕ 10% ದರದಲ್ಲಿ 2 ವರ್ಷ ಸಂಯೋಜಿತ ಬೇಡ, ಚಕ್ರ ಬಡ್ಡಿ ಮಾಡ್ರಿ. ಇದು ಸ್ವಲ್ಪ ಇದು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ, ಬರೀರಿ. ಚಕ್ರ ಬಡ್ಡಿ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? ಕಂಪೌಂಡ್ ಇಂಟ್ರೆಸ್ಟ್ ಏನ್ರಿ? 1000 ಬರೀರಿ. 2 ವರ್ಷದ ಕ್ವಶನ್ 2 ಸಲ 100 ಬರೀಬೇಕು. ಎಲ್ಲಿ? ಕೆಳಗ. 3 ವರ್ಷದ ಕ್ವಶನ್ ಅಂದ್ರೆ 3 ಸಲ 100 100 100. 4 ವರ್ಷದ ಪ್ರಶ್ನೆ ಅಂದ್ರೆ 4 ಸಲ. ಆಮೇಲೆ ಏನ್ರಿ ನೆಕ್ಸ್ಟ್ ಸ್ಟೆಪ್? ಈ 10% ಪ್ಲಸ್ ಮಾಡಬೇಕು. ಈ 10% ಪ್ಲಸ್ ಮಾಡ್ರಿ. 100 ಪ್ಲಸ್ ದಿಸ್ 110 110. 11 11 120. ಆಮೇಲೆ ನೀವು ಜಮಾ ಎಷ್ಟು ಮಾಡಿರಿ? ಬ್ಯಾಂಕ್ದಲ್ಲಿ ಎಷ್ಟು ರೊಕ್ಕ ಇಟ್ಟಿರಿ? 1,000. ಬ್ಯಾಂಕ್ ಮ್ಯಾನೇಜರ್ ಎಷ್ಟು ಕೊಡತ್ತಾರೆ ನಿಮ್ಗೂ 2 ವರ್ಷ ನಂತರ? 1210. ಇಲ್ಲಿಂದ ಇಲ್ಲೇ ಹೆಚ್ಚಳ ಎಷ್ಟಾಗಿದೆ? ಇನ್ಕ್ರಿಮೆಂಟ್ ಎಷ್ಟಾಗಿದೆ? ಟೋಟಲ್ 210 ರೂಪಾಯಿ. ಈ 210 ನಮ್ದ CI. ಈ 210 ನಮ್ದ
ಇಲ್ಲಿಂದಲ್ಲಿ ಮೈನಸ್ ಮಾಡಬೇಕು, ಈ ಸಂಖ್ಯೆ ಮತ್ತು ಈ ಸಂಖ್ಯೆಗೆ ಮೈನಸ್ ಮಾಡ್ರಿ. 1210 ಮೈನಸ್ 1000 ಮೈನಸ್ ಮಾಡ್ರಿ 210 ನಮ್ಮ ಆನ್ಸರ್. ದೀಸ್ ಆರ್ 50 ಕ್ವೆಶನ್ಸ್. ಎಸ್, ನೀವು ಕಮೆಂಟ್ ಮಾಡ್ರಿ. ಮುಂದಿನ 50 ಕ್ವಶನ್ಸ್ ಬೇಕು ಅಂದ್ರೆ ಅದು ಕಮೆಂಟ್ ನೀವು ಎಲ್ಲರೂ ಹೇಳಬೇಕು. ನಿಮ್ಮ ರೆಸ್ಪಾನ್ಸ್ ನೋಡ್ತೇನೆ ನಾನು. ರೆಸ್ಪಾನ್ಸ್ ನೋಡಿ ಓಕೆ, ಮತ್ತೆ 2 ದಿನದಲ್ಲಿ ಇನ್ನೊಂದು ವಿಡಿಯೋ ಬೇಕಾದ್ರೆ ಅಂದ್ರೆ ಕಂಪಲ್ಸರಿ ಅಲ್ಲಿ ಹಾಕ್ತೇನೆ. ಓಕೆ, ವಿತ್ ದಿಸ್ ವಿಲ್ ಸ್ಟಾಪ್ ಅವರ್ ಟುಡೇಸ್ ಕ್ಲಾಸ್. ಹೌ ವಾಸ್ ದ ಕ್ಲಾಸ್? ಕಮೆಂಟ್ ಮಾಡ್ರಿ ಇನ್ ದ ಕಮೆಂಟ್ ಬಾಕ್ಸ್. ಅಂಡ್ ಎಸ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಸ್ಟಡಿ ಹಾರ್ಡ್. ಈ ಟೈಮ್ ಒಂದು ನೌಕರಿ ನಿಮ್ದ್ರೆ ಎಲ್ಲ ನಂದು ಸಬ್ಸ್ಕ್ರೈಬ್ಗೆ ಸಿಗಲೇಬೇಕು. ಎವ್ರಿ ಒನ್ ಶುಡ್ ಗೆಟ್ ದ ಜಾಬ್ ಅಂಡ್ ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್. ಮತ್ತು ಸೆಲೆಕ್ಷನ್ ಆದ ನಂತರ ನನಗೆ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.